1 ಟೊಮ್ಯಾಟೊ ಹಾಕಿ, 1 ಸ್ಪೂನ್ ಉಪ್ಪು ಹಾಕಿ, 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ, 2 ಸ್ಪೂನ್ ಖಾರದ ಪುಡಿ ಹಾಕಿ, 1 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ, 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ, 1 ಸ್ಪೂನ್ ಜೀರಿಗೆ ಪೌಡರ್ ಹಾಕಿ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಆಲೂಗೆಡ್ಡೆ, 1 ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್, ಒಂಚೂರು ನೀರು ಹಾಕಿ ಚೆನ್ನಾಗಿ ಗೂರಾಡ್ತಾಯಿರಿ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಆವಾಗಲೇ ರುಬ್ಬಿದ್ದಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಿ. ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಇದಕ್ಕೆ ಬೇಕಾದರೆ ನೀವು ಗೋಡಂಬಿನ ಪೇಸ್ಟ್ ಮಾಡಿ ಹಾಕೋಬೋದು, ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿಂದ ಕಲಸಿರೋ ಪೂರಿನ ನಾವು ಸ್ವಲ್ಪ ದಪ್ಪ ಉಜ್ಕೊಳ್ಳೋಣ. ಯಾವತ್ತೇ ಆಗಿರಲಿ ಪೂರಿ ಉಬ್ಕೊಳ್ಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ಉಜ್ಕೊಳ್ಳಿ. ಆಮೇಲೆ ಎಣ್ಣೆ ಒಳಗಡೆ ಬಿಡಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ಜಾಲರಿಯಿಂದ.